ಮಹಿಳಾ ಯಕ್ಷಗಾನ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಶ್ರೀ ಸಾಯಿ ಕಲಾ ಯಕ್ಷಬಲಗ ಡಾಕ್ಟರ್ ಶಿವರಾಮ ಕಾರಂತರ ಬಾಲವನ ತಂಡದ ಸಂಚಾಲಕಿ ಪ್ರೇಮಾ ಕಿಶೋರ್ ಅವರಿಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ 2026 ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ರಾಜೇಂದ್ರ ಬಾದಾಮಿಕರ್, ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಅಂತಾರಾಷ್ಟ್ರೀಯ ವಿದ್ವಾಂಸ ಅರಳು ಮಲ್ಲಿಗೆ ಪಾರ್ಥಸಾರಥಿ ಹಾಗೂ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷ ಎಚ್.ಎಲ್.ಎನ್. ರಾವ್ ಅವರ ಸಮ್ಮುಖದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸನ್ನಯ್ಯ ಹಾಗೂ ಗಿರಿಜಾ ದಂಪತಿ ಪುತ್ರಿಯಾದ ಇವರು ಪತಿ ಕಿಶೋರ್ ಕುಮಾರ್ ಟಿವಿ ಮತ್ತು ಪುತ್ರ ಸಾಗರ್ ಕೆಟಿ ಮತ್ತು ಪುತ್ರಿ ವರ್ಷ ಟಿಕೆ ಅವರೊಂದಿಗೆ ಮುಕ್ರಂಪಾಡಿಯಲ್ಲಿ ವಾಸವಾಗಿದ್ದು, ಪ್ರಸ್ತುತ ಪರ್ಲಡ್ಕ ಎಕ್ಸ್ಪರ್ಟ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ತರಬೇತುದಾರರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರೇಮಾ ಕಿಶೋರ್ ಅವರು ಹದಿಹರೆಯದಲ್ಲೇ ನಾಟಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕಾರಂತರ ಮೂಕಜ್ಜಿಯ ಕನಸು ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು. ಖ್ಯಾತ ನಿರ್ದೇಶಕ ಮೋಹನ್ ಸೋನಾ ಅವರ ಮಾರ್ಗದರ್ಶನದಲ್ಲಿ ಚಂದ್ರಶೇಖರ ಕಂಬಾರರ ಮಹಮ್ಮಾಯಿ ನಾಟಕದಲ್ಲೂ ಇವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಮಂಗಳೂರಿನ ಸಂತೋಷ್ ಶೆಟ್ಟಿ ನಿರ್ದೇಶನದ ಕನಸು ಕಣ್ಣು ತೆರೆದಾಗ ಸಿನಿಮಾದಲ್ಲಿ ಮಾಲತಿಯ ಪಾತ್ರ ನಿರ್ವಹಿಸಿದ್ದಾರೆ. ಇವರ ಹನಿಗವಿತೆಗಳು ಹೂವಿನ ಕವಿತೆಗಳು ಎನ್ನುವ ಶೀರ್ಷಿಕೆಯಡಿ ಸುದ್ದಿಯಲ್ಲಿ ಪ್ರಕಟಗೊಳ್ತಾ ಇದೆ. ಬಣ್ಣ ತುಂಬಿದ ಬದುಕು ಕತೆ ಇತ್ತೀಚೆಗೆ ಕಥಾದೀಪ್ತಿ ಸಂಕಲನದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಅವರ ಮನೆಯಲ್ಲಿ ಅನಾವರಣಗೊಂಡಿದೆ. ಶ್ರೀಧರ್ ಹಂದೆ ಅವರಿಂದ ಬಡಗುತಿಟ್ಟು ಯಕ್ಷಗಾನದ ಕುಣಿತ ಮತ್ತು ಅಭಿನಯವನ್ನ ಅಭ್ಯಾಸ ಮಾಡಿರುವ ಇವರು ತೆಂಕುತಿಟ್ಟು ಯಕ್ಷಗಾನದಲ್ಲೂ ತೊಡಗಿಸಿಕೊಂಡು ಮುಂದೆ ಶ್ರೀ ಸಾಯಿ ಕಲಾ ಯಕ್ಷ ಬಳಗ ಎಂಬ ತಂಡವನ್ನ ಕಟ್ಟಿ ಗುರುಗಳಾದ ದಿವಾನ ಶಿವಶಂಕರ್ ಭಟ್ ಮತ್ತು ಬಾಲಸುಬ್ರಹ್ಮಣ್ಯ ಗುತ್ತಿಗೆಗಾರು ಅವರ ಮಾರ್ಗದರ್ಶನದೊಂದಿಗೆ ತಂಡವನ್ನ ಮುನ್ನಡೆಸಿದ ಹಲವು ಯುವ ಯಕ್ಷಕಲಾ ಪ್ರತಿಭೆಗಳಿಗೆ ಆಸರೆಯಾಗಿದ್ದಾರೆ. ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಗಳ ಜೊತೆಗೆ ಪುಂಡುವೇಷ, ರಾಜವೇಷ, ಬಣ್ಣದ ವೇಷಗಳನ್ನು ಸಮರ್ಥವಾಗಿ ನಿರ್ವಹಿಸಿರುವ ಇವರು ಮಹಿಷಾಸುರನ ಪಾತ್ರವನ್ನ 50ಕ್ಕೂ ಹೆಚ್ಚು ಬಾರಿ ನಿರ್ವಹಿಸಿ ದಾಖಲೆ ನಿರ್ಮಿಸಿದ ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ. ತೆಂಕುತಿಟ್ಟು ಹಾಗೂ ಬಡಗುತಿಟ್ಟುವಿನಲ್ಲಿ ಪಾತ್ರ ನಿರ್ವಹಿಸಿದ ಇವರು ಯಕ್ಷಗಾನ ಮಹಿಳಾ ಕಲಾ ವಲಯದ ಸವ್ಯಸಾಚಿ ಎಂಬ ಸಾರ್ಥಕ ಮೆಚ್ಚುಗೆಗೆ ಭಾಜನರಾಗಿರ್ತಾರೆ. ಇವರಿಗೆ 2016ರಲ್ಲಿ ಜೆಸಿಐಯಿಂದ ಸಾಧನಾಶ್ರೀ ಗೌರವ, 2017ರಲ್ಲಿ ಕರ್ನಾಟಕ ಸರ್ಕಾರದ ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕಲಾಶ್ರೀ ಪುರಸ್ಕಾರ, 2023ರಲ್ಲಿ ಶಿವಮೊಗ್ಗದಲ್ಲಿ ಕನಕಶ್ರೀ ರಾಜ್ಯ ಮಟ್ಟದ ಸನ್ಮಾನ ಲಭಿಸಿದೆ.